ಗೌರಮ್ಮ ಇಂತ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹಳೆ ಮುದ್ಕಿಗೆ ಹೋಗ್ಬಿಡ್ತಾಳೆ ಫ್ರೆಂಡ್ಸ್ ನನ್ನ ಮಗಳು. ಆಪಲ್ ಬೇಕಾ ಆಪಲ್. ನಾನು ಏನೋ ಸ್ಮಾರ್ಟ್ ಆಗಿದಾರಲ್ಲ ಬ್ಯೂಟಿಫುಲ್ ಆಗಿದಾರಲ್ಲ ಅಂತ ತಿರ್ಗಿ ನೋಡ್ತಾಳೆ. ನಂತರ ಈ ಮುಂಚೆನೆ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನೋಡಿ, ಗ್ರೀನ್ ಚಿಲ್ಲಿದು ಅರೋಮ ಸವಿತಾ ಇದೆ. ಎಷ್ಟೊತ್ತಿಗೆ ತಿಂತೀನೋ ಅನಿಸ್ತಿದೆ. ಇದಂತೂ ತುಂಬಾನೇ ಚೆನ್ನಾಗಾಗುತ್ತೆ ಈ ಒಂದು ಗ್ರೀನ್ ಚಿಲ್ಲಿ ಅಂತಾನೆ ಹೇಳ್ಬೋದು. ಒಂದೇ ಹೇಳಕ್ಕಾಗತ್ತೆ, ಒಂದೇ ಆಗಬೇಕು. ನಾನು 20 ಹೇಳ್ತೀಯಾ ಮಾಡಿ ಹಾಕ್ತೀನಿ ಒಂದು ವಿಡಿಯೋದಲ್ಲಿ. ಯಾವ ಹೇಳಿ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ವೆಡ್ನೆಸ್ಡೇ ಅಂದರೆ ಬುಧವಾರ. ಇವತ್ತು ಸಾಯಂಕಾಲ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಅಲ್ಲಿ ಹೊತ್ತು ಮುಳುಗ್ತಾ ಇದೆ. ಹಾಗೆ ಇಲ್ಲಿ ಕೂಡ ನೋಡ್ಬೋದು ಯಾವ ಥರ ಕತ್ಲಾಗ್ತಾ ಇದೆ ಅಂತ. ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋಂಥದ್ದು ಸಂಜೆ ಆಗೋಗ್ಬಿಟ್ಟಿದೆ, ಅದು ಸುಮಾರು ಹೋಗಿದೆ. ಟೈಮ್ ನೋಡಿಲ್ಲ, ಬಂದು ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ, ಟೈಮ್ ನೋಡಿಲ್ಲ ಫ್ರೆಂಡ್ಸ್. ಧನುರ್ಮಾಸ ಸ್ಟಾರ್ಟ್ ಆಗಿದೆ. ನಾನಂತೂ ಧನುರ್ಮಾಸದ ಕಡೆ ಗಮನನೇ ಕೊಟ್ಟಿಲ್ಲ. ನೋಡಬೇಕು, ಟ್ರೈ ಮಾಡ್ತೀನಿ ಬೆಳಗಿನ ಜಾವ ಎದ್ದು ಪೂಜೆ ಮಾಡಲಿಕ್ಕೆ. ಶುಕ್ರವಾರ ಮಾಡೋದಕ್ಕೆ ತುಂಬಾ ಸಾಕಾಗೋಗುತ್ತೆ, ತುಂಬಾ ಟಯರ್ಡ್ ಆಗೋಗುತ್ತೆ. ಹಾಗಾಗಿ ನೋಡ್ತೀನಿ, ಟ್ರೈ ಮಾಡ್ತೀನಿ. ನಾಳೆ ಬೆಳಗ್ಗೆಯಿಂದ ಎದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಇವತ್ತು ಬಂದು ಅಡುಗೆ ಏನು ಮಾಡಿದ್ದೆ ಅಂತಂದರೆ, ಇವತ್ತು ಗ್ರೀನ್ ಚಿಲ್ಲಿ ಮಾಡಿದ್ದೆ. ನನ್ನ ಮಗಳಿಗೆ ಸ್ವಲ್ಪ ನೀರು ಟೈಪ್ ಇರಬೇಕು, ಸ್ವಲ್ಪ ಅಂತೇಳಿ ಅವಳಿಗೆ ಕಲ್ಸ್ಕೊಳ್ಳೋ ಥರ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದಂಥದ್ದು ಫ್ರೆಂಡ್ಸ್. ಗೊತ್ತಿಲ್ಲ, ಹುಷಾರಿಲ್ಲ, ಮೈಯಲ್ಲಿ ಹುಷಾರಿಲ್ಲ, ಜ್ವರ ಬಂದಂಗೆ ಆಗ್ತಾಯಿದೆ ಫೀಲಿಂಗ್ಸು. ಹಾಗೆ ಇದು ಮಸ್ಕಾಯಿ ಸಾಂಬಾರು ಹಾಗೆ ಇದೆ. ಹಾಗೆ ಅನ್ನನೂ ಕೂಡ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕಂತಂದರೆ ಸಾಯಂಕಾಲದಂಗೆ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇಷ್ಟೊತ್ತು ಕೆಲಸನೇ ಆಗೋಯ್ತು, ಮನೆ ಕೆಲಸನೇ ಆಗೋಯ್ತು. ಪಾತ್ರೆಗಳಿದ್ದು ತೊಳೆಯೋದಿತ್ತು, ಅಡುಗೆ ಮಾಡಿದ್ದು. ಸ್ವಲ್ಪ ರೆಸ್ಟ್ ತಗೊಂಡಿದ್ರೆ ಆಗೋದೇ ಇಲ್ಲ, ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ. ಬೇರೆ ಒಂದು ಯಾವುದೇ ಒಂದು ಕೆಲಸ ವರ್ಕ್ ಯಾವುದೂ ಕಂಟಿನ್ಯೂ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸಾಯಂಕಾಲದಂಗೆ ನನಗೆ ಸ್ನಾನ ಆಗೋದಿಲ್ಲ, ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗೋವಂಥದ್ದು. ನಾನು ಸುಮಾರು ಒಂದು 10-12 ದಿನ ಹೇರ್ಗೆ ನಾನು ಆಯಿಲ್ ಅಪ್ಲೈನೇ ಮಾಡಿರಲಿಲ್ಲ. ಇವತ್ತು ಆಯಿಲ್ ಅಪ್ಲೈ, ನೆನ್ನೆ ರಾತ್ರಿ ಆಯಿಲ್ ಅಪ್ಲೈ ಮಾಡಿದ್ದೆ. ಮತ್ತು ತಿರ್ಗಿ ಸಾಯಂಕಾಲ ಹೇರ್ ವಾಶ್ ಮಾಡ್ಕೊಂಡಿದ್ದಂಥದ್ದು. ಹೇರ್ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗಿ ನಿಲ್ಲುತ್ತಾ ಗೊತ್ತಿಲ್ಲ, ಎಷ್ಟು ಮಟ್ಟಿಗೆ ಹೋಗುತ್ತಾ ಗೊತ್ತಿಲ್ಲ ಫ್ರೆಂಡ್ಸ್. ಹೇರ್ ಸ್ಟ್ರೈಟ್ ಮಾತ್ರ ತುಂಬ ಪವರ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ಸಾಯಂಕಾಲದ್ದು ಅಂದರೆ ಬೆಳಿಗ್ಗೆ ಮಾಡಿದಂಥ ಗ್ರೀನ್ ಚಿಲ್ಲಿನೇ ಇದೆ. ಹಾಗಾಗಿ ನಾನು ಇವಾಗ ಸಾಯಂಕಾಲ ಮಾಡೋಂಥದ್ದು ಏನಿಲ್ಲ, ಅದೇ ಇಬ್ಬರಿಗೆ ಚಿಕನ್ನೇ ಇರೋದ್ರಿಂದ ಗ್ರೀನ್ ಚಿಲ್ಲಿ ಚಿಕನ್ನೇ ಮಾಡಿದ್ದೆ. ಬೆಳಿಗ್ಗೆ ಗ್ರೀನ್ ಚಿಲ್ಲಿ ಚಿಕನ್ ಏನು ಮಾಡಿದ್ನಲ್ವ ಅದೇ ಇರೋದ್ರಿಂದ ನಾನು ಮತ್ತೆ ತಿರ್ಗಿ ಅಡುಗೆ ಮಾಡೋದ ನೆಸೆಸಿಟಿ ಇಲ್ಲ. ಬೆಳಿಗ್ಗೆ ಮಾಡಿದ್ದೆ ಇದೆ, ಅದನ್ನೇ ಖಾಲಿ ಮಾಡಬೇಕಾಗುತ್ತೆ. ಇನ್ನು ಮಸ್ಕಾಯಿ ಮಾಡಿದ್ದೆ ಅಲ್ವಾ, ಅದು ಕೂಡ ಹಾಗೇ ಇದೆ. ನಾನು ಹೇಳಿದ್ದಲ್ವ, ನನ್ನ ಮನಸ್ಥಿತಿ ಸರಿಯಾಗಿಲ್ಲ, ನನಗೆ ಮೈಂಡು ಕೂಡ ಸರಿಯಾಗಿಲ್ಲ. ಈ ರೀತಿ ಚಿಕನ್ ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ಅದು ಕ್ಯಾನ್ಸಲ್ ಆಗೋಯ್ತು. ಇದು ಯಾವುದೋ ಒಂದು ಕಾರಣಗಳಿಂದ ನಾನು ಚಿಕನ್ನ ತಿನ್ನೋದು ಪೋಸ್ಟ್ಪೋನ್ ಆಯಿತು ಅಂತೇಳಿ. ಹಂಗಾಗಿ ಇವಾಗ ಹೋಗಿ ತಗೊಂಡು ಬಂದು ಮಾಡಿ ತಿಂದಿದ್ದು ಆಯಿತು. ಇವಾಗ ಸಾಯಂಕಾಲಕ್ಕೂ 1 ಟೈಮ್ ಖಾಲಿ ಮಾಡಿಬಿಟ್ರೆ ಆಗೋಯ್ತು. ನನ್ನ ಮಗಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ. ಕಬಾಬು 2-3 ಸಲದಿಂದ ತುಂಬಾ ಚೆನ್ನಾಗಾಗ್ತಿದೆ ಫ್ರೆಂಡ್ಸ್. ಮುಂಚೆಲ್ಲ ನಾನು ಕಬಾಬ್ ಮಾಡ್ತಾಯಿದ್ದೆ. ಯಾವ ಥರ ಮಾಡ್ತಾಯಿದ್ದೆ ಅಂದರೆ, ತಿಂದುಬಿಟ್ಟೆ ಕಚ ಅಗೀಬೇಕಾಗಿತ್ತು. ಹಂಗೆ ತಿಂದು ಬೈಲರೇ, ಆ ಬೈಲರ್ದೇನೇ ತುಂಬ ಹಿಂಸೆ ಆಗೋದು. ಆ ಥರ ಫ್ರೈ ಮಾಡಿಬಿಡ್ತಿದ್ದೆ. ಹಾಗಲ್ಲ ಮಾಡೋದು ನನಗೆ ಗೊತ್ತಾಯ್ತು. ಇವಾಗ ಒಂದು 3-4 ಸಲ ಚೆನ್ನಾಗೇ ಮಾಡ್ತಾಯಿದ್ದೀನಿ. ಯಾವ ಥರ ಅಂತೇಳಿ ಬೇಗನೆ ಆಗುತ್ತೆ, ಕ್ವಿಕ್ಲಿ ಆಗುತ್ತೆ. ಹೊರಗಡೆ ನಾವೇನು ಎಗ್ ರೈಸ್ ತೊಗೊಂಬರ್ತೀವಲ್ವ, ಅವ್ರ ಹತ್ರನೂ ಕೂಡ ಇದೇ ಥರನೇ ಇರುತ್ತೆ. ಆ ರೀತಿಯೇ ಮಾಡೋ ಅಂಥದ್ದು ತುಂಬಾ ಚೆನ್ನಾಗಿತ್ತು. ಒಂದು 1/4 kg ಅಷ್ಟು ಮಾಡಿದೆ. ಆಶಾನು ಕೂಡ ತಿಂದು, ನಾನು ಕೂಡ ತಿಂದೆ. ಅಪರೂಪಕ್ಕೆ ಮಾಡಿದ್ರಿಂದ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನೋ ಥರ ಇತ್ತು. ಚಿಕನ್ ಅಂದರೆ ನಾವು ತುಂಬ ಇಷ್ಟಪಡ್ತೀವಿ. ಚಿಕನ್ ಬಿಟ್ಟರೆ ಇನ್ನೇನು ತಿನ್ನಲ್ಲ ಫ್ರೆಂಡ್ಸ್. ಚಿಕನ್ನು ಎಗ್ಗು ಬಿಟ್ಟರೆ ಇನ್ನೇನು ತಿನ್ನೋದಿಲ್ಲ ಅಂತಲೇ ಹೇಳ್ಬೋದು. ಮಟನಲ್ಲಿ ಮೇಕೆ ಮಟನ್, ನಮ್ಮ ಅಪ್ಪಾಜಿ ಇದ್ದಾಗ ತುಂಬ ಮೇಕೆ ಮಟನ್ ಇಷ್ಟಪಡೋರು. ನಮ್ಮ ಅಪ್ಪಾಜಿಗೆ ಮೇಕೆ ಮಟನ್ ಇಷ್ಟ. ಯಾವಾಗ ಬಂದರೂ ಮೇಕೆ ಮಟನ್ನ ತೊಗೊಂಬರ್ತಿದ್ದು ನಮ್ಮ ಅಪ್ಪಾಜಿ. ನಾವು ತರೋದು ಕೇಳ್ತಾನೆ ಇಲ್ಲ. ನಮ್ಮ ಅಪ್ಪಾಜಿ ಬರ್ತಾನೆ ಮೇಕೆ ಮಟನ್ ತೊಗೊಂಬರೋರು. ನಮ್ಮ ಮನೆಗೆ ಏನಾದರೂ ಬಂದರೆ, ಅಥವಾ ನಾವು ನನ್ನ ತವ್ರ ಮನೆಗೆ ಅಂತ ಹೋದರೆ ಮೇಕೆ ಮಟನ್ ಸಾರೇ ಮಾಡಿಸ್ತಾ ಇದ್ದು ನಮ್ಮ ಅಪ್ಪಾಜಿಗೆ ಇಷ್ಟ ಅಲ್ಲ, ಮೇಕೆ ಮಟನ್ ಚೆನ್ನಾಗಿ ತಿನ್ನು ಅಂತೇಳಿ ತಿನ್ನಿಸೋದು. ಬಟ್ ಆದರೆ ಇಲ್ಲಿ ನಾವು ತಿನ್ನೋದು ಚಿಕನ್ನು ಎಗ್ಗು ಬಿಟ್ಟರೆ ಏನು ತಿನ್ನಲ್ಲ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿ ಜಾಸ್ತಿ ಕ್ವಾಂಟಿಟಿ ತಿಂತೀವಿ. ಅದರಲ್ಲಿ ಹೇಳಬೇಕು ಅಂದರೆ ಎಸ್ಪೆಷಲಿ ಚಿಕನ್ ಸಾಂಬಾರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಅಚ್ಚುಕಟ್ಟೆ ಚೆನ್ನಾಗಿ ಆಗ್ತಾನೆ ಇರಲಿಲ್ಲ. ಅದರಲ್ಲೂ
ಬಾಯ್ಲರ್ ಕೋಳಿ ಇದರಿಂದ ಏನು ಮಾಡೋ ಚೆನ್ನಾಗಾಗ್ತಿಲ್ಲ. ಈ ಸಲ ಗ್ರೀನ್ ಚಿಲ್ಲಿ ಒಂದು ಪೇಸ್ಟ್ ನೋಡ್ಕೊಂಡ್ಬಿಟ್ಟಿದ್ದೀನ. ಆ ಪೇಸ್ಟನ್ನ ಯೂಸ್ ಮಾಡಿಕೊಂಡು ನಾನು ಗ್ರೀನ್ ಚಿಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಪೇಸ್ಟ್ ಉಪಯೋಗಿಸಿ ಮಾಡೋದು ತುಂಬ ಇಷ್ಟಪಡ್ತಾಳೆ ನಮ್ಮ ಆಶಾ. ಅದು ನನಗೆ ಖುಷಿ ಆಗುತ್ತೆ. ಮಧ್ಯಾಹ್ನ ಏನಂದ್ಲು ಗೊತ್ತಾ ಫ್ರೆಂಡ್ಸ್, ಯಾಕೆ ಚಿಕನ್ ಎಲ್ಲ ಖಾಲಿ ಮಾಡಿಬಿಟ್ಲು. ಖಾಲಿ ಮಾಡ್ದಲ್ಲ ಖಾಲಿ ಮಾಡಲಿಲ್ಲ. ಚಿಕನ್ ಪೀಸ್ ಹಾಕಿದೆ ಎಲ್ಲ ತಿಂದಿಲ್ಲ, ಹಂಗೆ ಇಟ್ಟಿದ್ಲು. ಯಾಕಾಶ ಹಿಂಗೆ ಇಟ್ಟಿದ್ದೆ, ನೀನು ತಿನ್ನಲಿ ಅಂತ ಇಟ್ಟಿದ್ದೀನಿ ಅಂತ ಕಿಂಡಲ್ ಮಾಡ್ತಾಯಿದ್ದು. ಗೊತ್ತಿಲ್ಲ, ಚಿಕನ್ ಸಾಂಬಾರು ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ದು. ಬನ್ನಿ ಇವಳನ್ನ ಕೇಳೋಣ. ಯಾಕೋ ಏನೋ ಬಿಟ್ಬಿಟ್ಲು, ಮರ್ತೋಗ್ಬಿಡುತ್ತೆ ಆಮೇಲೆ ಸೀದು. ಕುಕ್ಕು, ಯಾಕೆ ನೀವು ಬೆಳಗ್ಗೆ ಚಿಕನ್ ಪೀಸ್ ಅಷ್ಟೊಂದು ಬಿಟ್ಟೆ? ಇಲ್ಲ ಫ್ರೆಂಡ್ಸ್, ಅವಳು ಕಬಾಬ್ ತಿಂದಿದ್ಲು, ಅದೇ ಹೇಳು. ಯಾಕೆ ಬಿಟ್ಟು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು. ಮುಂಚೆನೇ ಕಬಾಬ್ ತಿಂದಿದ್ನಲ್ವಾ, ಚೆನ್ನಾಗಿಲ್ವಾ? ಚೆನ್ನಾಗಿತ್ತು. ನಂಗೆ ಈ ಥರ ಬಿಟ್ಟರೆ ಏನಿಸುತ್ತೆ, ಅವಳು ಮಾಡಿ ತಿನ್ನಲಿ ಅಂತಲೇ ಮಾಡಿರ್ತೀನಿ. ಒಟ್ಟು ತುಂಬ ತಿನ್ನಲಿ ಅಂತಲೂ ಹಾಕಿರ್ತೀನಿ. ಅವಳು ಅರ್ಧಂಬರ್ಧ ತಿಂದು ಬಿಟ್ಬಿಡ್ತಾಳೆ. ನಂಗೆ ಅದಕ್ಕೆ ಬೇಜಾರು. ಅವಳಿಗೆ ಫಾರಂ ಕೋಳಿ ಆಗಬೇಕು. ಮುಂಚೆನೆ ಒಂದಷ್ಟು ಇದನ್ನ ಕಬಾಬ್ ಮಾಡ್ಕೊಟ್ಟಲ್ಲ, ತಿನ್ನಲ್ವಾ, ಅದಕ್ಕೆ ತಿರ್ಗ ಅನ್ನ ಮತ್ತೆ ಬೀಚ್ ಜೊತೆಗೆ ಒಂದು ಪೀಸ್ ಸ್ವಲ್ಪ ಜಾಸ್ತಿ ಆಯಿತು. ಸಾಯಂಕಾಲ ತಿಂದಾಗುತ್ತೆ ಅಂತ ಎತ್ತಿಟ್ಟೆ. ಏನೋ ಬಿಟ್ಲು, ಕೇಳಿದ್ಕೆ ನೀನು ತಿನ್ನಲಿ ಅಂತ ಬಿಟ್ಟಿದ್ದೀನಿ ಅಂತ ಕಿಂಡಲ್ ಮಾಡಿದ್ಲು. ಸರಿ ಅಂತ ಸುಮ್ಮನೆ. ಓಕೆ ಫ್ರೆಂಡ್ಸ್, ಇವಾಗ ಇವತ್ತಿನ ಒಂದು ದಿನ ಇಷ್ಟ ಆಗಿತ್ತು. ಗ್ರೀನ್ ಚಿಲ್ಲಿ ಚಿಕನ್ ಮಾಡಿ ಕಬಾಬ್ ಮಾಡಿದ್ದೆ. ಬೆಳಿಗ್ಗೆ ಸಾಂಬಾರು ಇರೋದ್ರಿಂದ ಅನ್ನ ಇದೆ, ಅನ್ನನೇ ಆ ಸಾಂಬಾರೇ ಆಗೋಗುತ್ತೆ. ಚಪಾತಿ ಮಾಡಬೇಕಾಗಿತ್ತು, ನೋಡೋಣ. ಆಶನ ಕೇಳ್ತೀನಿ ಚಪಾತಿ ಮಾಡಮ್ಮ ಅಂತ ಅವಳು ಹೇಳಿದರೆ ಮಾಡ್ತೀನಿ. ಒಂದು ಸೆಕೆಂಡ್ ಕೇಳೇ ಬಿಡೋಣ ನಿಮ್ಮಿದ್ರಿಗೆ. ಕುಕ್ಕು, ಚಪಾತಿ ಮಾಡಲಾ? ಇದಕ್ಕೆ ಗ್ರೀನ್ ಚಿಲ್ಲಿ ಗ್ರೇವಿ ಇದೆಲ್ಲ ನೋಡಿ, ಮಾಡಲಾ? ನಿನ್ನಿಷ್ಟ. ಒಂದು 2-3 ಮಾಡಲಾ? ನಿನ್ನಿಷ್ಟ. ಹಂಗೇನು ಬೇಡಪ್ಪ, ಹಂಗೆ ಬೇಕು ಅಂತ ಇಲ್ಲ, ನಿನ್ನಿಷ್ಟ. ನೋಡೋಣ ಫ್ರೆಂಡ್ಸ್. ಆದರೆ 7:30 10 ಗಂಟೆವರೆಗೂ ಸ್ವಲ್ಪ ಬ್ಯುಸಿ ಇರ್ತೀನಿ. ಆ ಒಂದು ಬ್ಯುಸಿ ಪ್ರೋಗ್ರಾಮ್ನ ಮುಗಿಸ್ಕೊಂಡು ನೋಡೋಣ ಟ್ರೈ ಮಾಡ್ತೀನಿ. ಆದರೆ 2 ಚಪಾತಿ ಹಾಕೋದಕ್ಕೆ ಹಾಗೆ ಹುಸಿ ಕೆಮ್ಮು, ಲೈಟ್ ಒಳಗೆ ಫೀವರ್ ಕಾಣ್ತು ಫ್ರೆಂಡ್ಸ್. ಬೆಳಿಗ್ಗೆ ಏನಕ್ಕೂ ಗೊತ್ತಿಲ್ಲ, ಒಂದು 3 ತಿಂಗಳಿಗೂ 4 ತಿಂಗಳಿಗೂ ಫೀವರ್ ಕಾಣಿಸ್ಕೊಂತಾನೆ ಇರುತ್ತೆ. ನನಗೆ ಅದು ಯಾಕಂತ ಕಾಣಿಸ್ಕೊಂತೆ ಅಂತ ಗೊತ್ತಿಲ್ಲ. ಒಂದು 3 ತಿಂಗಳು 4 ತಿಂಗಳಿಗೂ ಒಂದೊಂದ್ಸಲ ಫೀವರ್ ಕಾಣಿಸ್ಕೊತಾ ಇರುತ್ತೆ ಲೈಟಾಗಿ. ಬೆಳಿಗ್ಗೆಯಿಂದ ಹಾಗೆ ಕಾಣಿಸ್ಕೊಂತು. ಇವಾಗ ನೋಡಿದರೆ ಸ್ವಲ್ಪ ಲೈಟಾಗಿ ಜ್ವರ ಅಲ್ಲ, ಕೆಮ್ಮಿದೆ. ಒಳಗೆ 1% 2% ಅಷ್ಟೇ ಜ್ವರ ಇದೆ. ಡೈಲಿ ಸ್ನಾನ ಮಾಡಿದ್ರು ಆಗಲ್ಲ, ಯಾಕಂದರೆ ಚಳಿ ಇದೆಯಲ್ಲ ಫ್ರೆಂಡ್ಸ್. ಆ ಚಳಿಗೂ ಶೀತ ಥರ ಕೋಲ್ಡ್ ಆಗಿಬಿಟ್ರೆ ಕೋಲ್ಡ್ಗೆ ನಂಗೆ ಜ್ವರ ಬಂದುಬಿಡುತ್ತೆ. ಇತ್ತೀಚೆಗೆ ಆ ಥರ ಆಗ್ತಾಯಿದೆ. ಮುಂಚೆಲ್ಲ ಹಂಗೆ ಆಗ್ತಾನೆ ಇರಲಿಲ್ಲ. ಏನು ಕತೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನಾನು ಬೆಳಿಗ್ಗೆಯಿಂದ ಏನು ಕೆಲಸ ಮಾಡಿದೆ ನೋಡಿ, ಆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಲ್ವಾ. ನೀವು ಅದನ್ನು ನೋಡ್ಕೊಂಬನ್ನಿ, ಮತ್ತು ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾ ಬೇಗ ಹೋಗಿ ಬೆಳಿಗ್ಗೆಯಿಂದ ನಾನು ಏನೆಲ್ಲ ಮಾಡಿದೆ ಅದನ್ನು ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಓಕೆನಾ? ಬಾಯ್. ಓಕೆ, ಮೊದಲನೇದಾಗಿ ಸೂರ್ಯನು ಕೂಡ ಹುಡ್ತಾ ಇದ್ದಾನೆ. ಸೂರ್ಯ ಅಲ್ಲಿ ಹುಡ್ತಾನೆ, ಸೂರ್ಯ ಹುಡ್ತಾನೆ. ಫ್ರೆಂಡ್ಸ್, ಇಲ್ಲಿ ನಂದು ಹೊಸದು 2 ಟಾಪ್ ಇತ್ತು. 2 ಮಾತ್ರ ಅಲ್ಲ, ಇನ್ನೂ ಸುಮಾರಿದೆ. ಅದನ್ನು ನಾನು ಸ್ಟಿಚ್ಚಿಂಗು ಹಾಕಿಲ್ಲ. ಈ 2 ಮಾತ್ರ ಸ್ಟಿಚ್ಚಿಂಗ್ ಹಾಕಿರೋ ಅಂಥದ್ದು. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಸ್ಟಿಚಿಂಗ್ ಹಾಕಿದ್ದೀನಿ ಅಂತೇಳಿ. ಇನ್ನೊಂದು ನಿಮಗೆ ಡೀಟೇಲಾಗಿ ನಾನು ಯಾವ ರೀತಿ ಅಳತೆ ತೊಗೊಂಡು, ಯಾವ ರೀತಿ ನಾನು ಪರ್ಫೆಕ್ಟಾಗಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ನಾನು ಹೊಲಿತೀನಿ ಅನ್ನೋದನ್ನು ನಿಮಗೆ ಬೇಕು ಅನ್ನೋಂಗಿದೆ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಬಟ್ ಆದರೆ ಇನ್ನು ಸುಮಾರು ಇದ್ದಾವೆ, ಆ ವಿಡಿಯೋನು ಕೂಡ ಬರುತ್ತೆ. ಬಟ್ಟೆ ಸ್ಟಿಚ್ಚಿಂಗ್ ಅಂದರೆ ರೆಡಿಮೇಡ್ ಬಟ್ಟೆ ತೊಗೊಂಡು ಅದಕ್ಕೂ ಕೂಡ ನಾನು ಸ್ಟಿಚ್ ಮಾಡಿರೋ ಅಂಥದ್ದು. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ನನ್ನ ಮಗಳು ಬರ್ತ್ಡೇ ಏನು ಆಚರಿಸ್ತಾ ಇದ್ದೆ ಅಲ್ವಾ, ಆವತ್ತಿನ ಒಂದು ದಿನ ಹಿಡ್ದಿದ್ದಂಥ ಟಾಪು. ಇನ್ನೂ ಒಂದು ಟಾಪು ಇರಲಿ ಅಂಥೇಳಿ ಇದನ್ನು ಕೂಡ ಹಿಡ್ದಿದ್ದಂಥದ್ದು. ಬಟ್ ಅದು ನನಗೆ ಇಷ್ಟ ಆಗಿದ್ದು ಕಪ್ಪು ಬ್ಲೂ ಕಲರ್, ಅಂದರೆ ಕಪ್ಪು ನೀಲಿ ಕಲರ್ ಅಂತ ಹೇಳ್ತಾರಲ್ವ, ಆ ಕಲರ್ನ ನಾನು ಇಷ್ಟಪಟ್ಟು ಅದನ್ನು ಹಾಕ್ಕೊಂಡೆ. ಇದು ಒಂದಿದೆ, ಇನ್ನೂ ಸುಮಾರು ಇದೆ ಹಿಡಿಯೋಂಥದ್ದು ಕ್ಲಾತ್ಸು. ಅಷ್ಟೊಂದು ಇದೆ, ನಂದು ಇದೆ. ಬಟ್ ಅದೆಲ್ಲ ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಒಂದು ವೀಡಿಯೋದಲ್ಲಿ ಯಾವ ಥರ ನಾನು ಮೆಜರ್ಮೆಂಟ್ ತೊಗೊಳ್ತೀನಿ, ಬಾಡಿ ಅಳತೆದಲ್ಲೇ, ಡ್ರೆಸ್ ಮೆಜರ್ಮೆಂಟ್ ಇಲ್ಲದೆ ಬಾಡಿ ಅಳತೆನೇ ತೊಗೊಂಡು ಪರ್ಫೆಕ್ಟಾಗಿ ಯಾವ ಥರ ಹೊಲಿಯೋದು ಅನ್ನೋದನ್ನ ನಿಮಗೆ ವೀಡಿಯೋ ಬೇಕಿತ್ತು ಅಂತಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ವಿಸ್ತರಣೆ ಮಾಡಿ ಹೇಳ್ತೀನಿ. ಇಲ್ಲ ಅಂದರೆ ನಾನು ಏನು ಸ್ಟಿಚ್ ಮಾಡಿರ್ತೀನಿ ಅಂತ ಕ್ಲಾಸ್ನ ಮಾತ್ರನ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಬೇಕಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಇವತ್ತು ಅಂದರೆ ಇದು ಬಂದು ನೆಕ್ಸ್ಟ್ ಡೇ ನಾನು ಚಿಕನ್ ತೊಗೊಂಬಂದಿದ್ದೆ. ಅಂತಂದರೆ ನಾನು ಗ್ರೀನ್ ಚಿಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ. ಅದು ಪೋಸ್ಟ್ ಮನ್ ಆಯಿತು ಅಂತ ಹೇಳಿದಲ್ವಾ. ಒಂದು ತಿನ್ನೋದು ಕತೆ ಹೇಳು ಏನು.
ಅಂದರೆ ಏನು ಇನ್ನೊಂದು ಕ್ಲೂ ಕೊಡು. ಬಿ ಅನ್ನ ಅಕ್ಷರ ಹೇಳಿದ್ದೀನಿ ಆಮೇಲೆ ಅಷ್ಟೇ. ಒಂದೇ ಬನಾನಾ. ನಿಜನ ಸುಳ್ಳ? ಮತ್ತೆ ಯಾಕೆ ಹೊಡಿತೀಯಾ? ಕರೆಕ್ಟಾಗಿ ಅದಕ್ಕೆ ಹೊಡೆಯೋದಾ? ಹೌದು. ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ಹೊಡಿಬೇಕು. ಆರೋಗ್ಯಕ್ಕೆ ಒಳ್ಳೇದು, ತಿನ್ನೋದನ್ನು ತಗೊಂಡು. ಆರೋಗ್ಯಕ್ಕೆ ಹಣ್ಣು ಪಣ್ಣು ಹಂಪು ತಂದಿದ್ದೆಲ್ಲ ತಿನ್ನು. ಸ್ವಲ್ಪ ಬರೀ ಅನ್ನ ಮಾಡಿ, ಬರೀ ಅನ್ನ ಮಾಡಿಕೊಳುತ್ತೆ ಫ್ರೆಂಡ್ಸ್. ಕೋತಿ ಇದೆಯಲ್ಲ, ಬರೀ ಅನ್ನ ತಿನ್ನದೆ ನೋಗೋದು ಬೇರೆ. ಯಾರು ನಕ್ಕಿಲ್ಲ ಕೋತಿ ಕೆಲಸ. ಹಂಗಾಗಿ ಒಳಗೆ ಜೋರ ಇದಾವೆ. ಹೌದಾ? ಯಾವಾಗಿಂದ ಗೊತ್ತಿಲ್ಲ. ಶೀತ ಸ್ಟಾರ್ಟ್ ಆದ. ವಾತಾವರಣ ತಂಪೈತಲ್ಲ. ನೀನು ಹೆಂಗಿತ್ತು ಅಲ್ಲ ವೆದರ್ ವಿಡಿಯೋ ಮಾಡ್ಕೊಂಡ? ಆಪಲ್ 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 ಬೇಕಾ ಆಪಲ್. ಹಿಂಗೆಲ್ಲ ಮಾಡ್ರೆ ನಗೋದು ನೀನು. ಫ್ರೆಂಡ್ಸ್, ಈ ನಗುನ ಹೆಂಗೆ ನಾವು ಪಡ್ಕೋಬೇಕು ಅಂದ್ರೆ ಹಿಂಗೆಲ್ಲ ಆಡ್ಬೇಕು, ಹಿಂಗ್ ಆಡ್ಬೇಕು, ಹಂಗ್ ಆಡ್ಬೇಕು, ಉಳ್ಳಾಡ್ಬೇಕು, ಬಿದ್ದುಳ್ಳಾಡಿ ಹಿಂಗೆಲ್ಲ ಅಂದಿದ್ದಾಯ್ತು. ಮಾಡೋಣ ಅಕ್ಕ. ಇಲ್ಲ ಅಂದ್ರೆ ನೆನ್ನೆಲ್ಲ ಸೊಪ್ಪಗಿದ್ದು. ಏನಿಲ್ಲಪ್ಪ, ಆರಾಮಾಗಿದ್ದೆ. ಇಲ್ಲ ಫ್ರೆಂಡ್ಸ್, ನಾನು ಸುಳ್ಳು ಹೇಳ್ತೀನ ಫ್ರೆಂಡ್ಸ್? ನಿಮ್ಗೆ ಹೇಳಿ, ನಾನು ಸುಳ್ಳು ಹೇಳ್ತೀನಾ? ಹೇಳಿ ನೀವೇ. ಸುಳ್ಳು ಹೇಳ್ತೀನಿ ಅಂತ ಯಾರಾದ್ರು? ಸುಳ್ಳು ಹೇಳ್ತಾ ಇರೋದು ಫ್ರೆಂಡ್ಸ್. ನಾವು ಇಲ್ಲಂದೆ. ಎಷ್ಟು ಬಂದ ಬೇಡ ಆಪಲ್? ನಂಗೆ ಗೊತ್ತು. ಒಂದು ಕೆಜಿಗೆ ಎಷ್ಟು ಬಂದಿರೋದಪ್ಪ ಅಂದಾಜು ಅಂದರೆ 1 2 3 4 5 6 1 6 7 8 ಮೂರಾಗೊಂದು. ಇಲ್ಲ, ಆ ಮೂರಾಗೊಂದು 7 8 ಸಾತಿಲ್ಲಪ್ಪ. 7 ಎಷ್ಟು ಅಂತ ಒಂದೊಂದು ಚಾನ್ಸ್ ಕೊಡ್ತೀನಿ. ಒಂದು ನಂಬರ್ ಹೇಳು. ಒಂದು ಹೆಂಗೆ ಹೇಳಕ್ಕಾಗತ್ತೆ? ಒಂದೇ ಹೇಳ್ಬೇಕು. 20 ಹೇಳ್ತೀಯಾ? 8 20 ಅಂತ. 6 ಇಲ್ಲ 7. ಹೆಂಗೆ ನಾವು ನೋಡೇ ಇಲ್ಲ ನಾನು ಹಂಗೇಳಿದ್ದು. ಏನಿಲ್ಲಪ್ಪ. ಬಾಳೆಹಣ್ಣು ತಂದಿನಿ, ಆಪಲ್ ತಗೊಂಡ್ಬಂದಿದ್ದೀನಿ. ಹಾಗೆ ಇವತ್ತು ಗ್ರೀನ್ ಚಿಲ್ಲಿ ಮಾಡೋಣ ಅಂತ ಮನೇಲಿ ಇದ್ರು ಕೂಡ ತಂದೆ. ಹೆಂಗನಾಗ್ಲಿ ಬೇಕಾದ್ರೆ ಮತ್ತೆ ಯಾರೋ ಹೋಗ್ತಾರೆ ಗಾಡಿ ತಗೊಂಡು ಅಂತ ಹೆಂಗನಾಗ್ಲಿ ತೆಗೆದ್ಕೊಂಡ್ಬಂದೆ. ಹಾಗೆ ಚಿಕನ್ ತಗೊಂಡ್ಬಂದಿದ್ದೀನಿ, ಅಮ್ಮ ಕಬಾಬ್ ಮಾಡೋಣ ಅಂತ ಫ್ರೆಂಡ್ಸ್. ಮತ್ತೆ ಚಿಕನ್ ತಗೊಂಡ್ಬಂದಿದ್ದೀನಿ. ಅವಳು ಚಿಕ್ಲೀಶ್ ನಾನು ಗ್ರೀನ್ ಚಿಲ್ಲಿನಾದ್ರೂ ಮಾಡೋಣ ಅಂತ ಚಿಕನ್ ತಗೊಂಡ್ಬಂದಿದ್ದೀನಿ 3/4 kg. ಅದಕ್ಕೆ ಪುದೀನ ಪೇಸ್ಟ್ ತಗೊಂಡ್ಬಂದಿದ್ದೀನಿ. ಇವತ್ತಿನ ವೆಜಿಟೇಬಲ್ಸ್ ಜಾಸ್ತಿ ತೂಕನೇ ಹಾಕಲಿಲ್ಲ. ಇವಾಗ ನಾನು ಗ್ರೀನ್ ಚಿಲ್ಲಿ ಮಾಡಬೇಕು ಅಂತ ಹೇಳಿ 3/4 kg ಚಿಕನ್ ತಗೊಂಡ್ಬಂದಿದ್ದೀನಿ. ಬಟ್ ಅಲ್ಲೇ 3/4 kg ಕೂಡ ನಾನು ಗ್ರೀನ್ ಚಿಲ್ಲಿನೇ ಮಾಡಲ್ಲ. ಒಂದು 1/4 kg ಕಬಾಬ್ ಮಾಡ್ಕೊಡ್ತೀನಿ. ತುಂಬ ದಿನ ನಮ್ಮ ಅಷ್ಟು ಕಬಾಬ್ ಇಷ್ಟಪಡ್ತಾ ಇದ್ದಾಳೆ. ನನ್ನ ಸತಿಗೆಲ್ಲೂ ಕೂಡ ಸ್ವಲ್ಪ ಕಬಾಬ್ ಮಾಡ್ತೀನಿ. ಒಂದ್ಸಲ ಮಾತ್ರ ಕಬಾಬ್ ಪೌಡ್ರ್ ಇಲ್ಲದೇ ಕಬಾಬ್ ಸ್ವಲ್ಪ ಅದು ಟೇಸ್ಟ್ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಚೆನ್ನಾಗಿ ಮಾಡ್ಕೊಳ್ಳೋಣ ಅವಳಿಗೆ, ಅವಳ ಒಂದು ಹ್ಯಾಪಿನೆಸ್ಸಿಗೋಸ್ಕರ ಅಂತ ಕಬಾಬು ಕೂಡ ಮಾಡ್ತಾ ಇದ್ದೀನಿ. 3/4 kg 1/2 kg ಗ್ರೀನ್ ಚಿಲ್ಲಿ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿಯಲ್ಲಿ ನಂದು ಕೂಡ ಒಂದು ಸ್ವಲ್ಪ ಓನ್ ಐಡಿಯಾ ಓಡಿಸ್ಬಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬೇರೆದನ್ನು ನೋಡ್ತೀನಿ, ಬಟ್ ಅದೇ ಥರನೇ ಮಾಡ್ತಾ ಇಲ್ಲ. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಗ್ರೀನ್ ಚಿಲ್ಲಿಗೆ ಏನೇನೆಲ್ಲ ಹಾಕ್ತಾ ಇದ್ದೀನಿ ನೋಡಿ. ಒಂದು 3 ಹಸಿರುಗಾಯಿ ಹಾಕ್ತಾ ಇದ್ದೀನಿ. ಖಾರ ಹಾಕೋದು ಬೇಡ, ಸ್ವಲ್ಪ ಖಾರ ಅವಾಯ್ಡ್ ಮಾಡೋಣ ಅಂತೇಳಿ ಸ್ವಲ್ಪ ತಕ್ಕ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟೇ. ಸ್ವಲ್ಪ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು 1/2 kgಗೆ ಎಷ್ಟು ಬೇಕು ನೋಡಿ ಅಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಹಾಗೆ ಇಷ್ಟು ಪುದೀನ ತೊಗೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿ ಕಮ್ಮಿ ಪುದೀನ ತೊಗೊಳೋದಕ್ಕೂ ಕಮ್ಮಿ ಕ್ವಾಂಟಿಟಿಯಲ್ಲಿ ಪುದೀನ ತೊಗೊಳೋದಕ್ಕೂ ಕೂಡ ಕಾರಣ ಇದೆ ಫ್ರೆಂಡ್ಸ್. ಹೇಳ್ತೀನಿ ಅದನ್ನು ಏನಕ್ಕೆ ಅಂತ. ಈ ಒಂದು ಲವಂಗ ಇಷ್ಟು ತೊಗೊಂಡಿದ್ದೀನಿ, ಸುಮಾರು ಒಂದು 6 ಇದ್ದಾವೆ. ಈ ಒಂದು ಇಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಇಷ್ಟು ಕಸ್ತೂರಿ ಮೇಥಿ, 1 ಏಲಕ್ಕಿ, ಗಸಗಸೆ, ಹಾಗೆ ಕಲ್ಲು, ಹಾಗೆ ಸ್ವಲ್ಪ ಕಡಲೆ. ಓಕೆನಾ? ಇಷ್ಟನ್ನು ಕೂಡ ನಾನು ಇವಾಗ ಮಿಕ್ಸ್ ಮಾಡಿಕೊಂಡು ರುಬ್ಬಿಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ಇಷ್ಟನ್ನು ಕೂಡ. ಓಕೆನಾ? ಪುದೀನಾನ ನಾನು ಕಮ್ಮಿ ಕ್ವಾಂಟಿಟಿಲಿ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಹೇಳಿದರೆ, ಪುದೀನ ಪೇಸ್ಟ್ ಅಂತ ಒಂದು ಪೇಸ್ಟ್ ಹೊಸದಾಗೆ ಬಿಟ್ಟಿದ್ದಾರೆ. ಮೋಸ್ಟ್ಲಿ ನನಗೆ ಸಿಕ್ಕಿರೋದೇ ಇತ್ತೀಚಿನ ದಿನಗಳಲ್ಲೇ ಏನೋ ಗೊತ್ತಿಲ್ಲ, ತುಂಬ ದಿನದಿಂದ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ನಾನು ತರುವಾಗ ಸರ್ತಿನೂ ನಾನು ಅಬ್ಸರ್ವ್ ಮಾಡ್ತಿದ್ದ ಪ್ರಕಾರ ಅಲ್ಲಿ ಏನು ಇರ್ತಿರ್ಲಿಲ್ಲ ಈ ಒಂದು ಪುದೀನ ಪೇಸ್ಟು. ಹೊಸದಾಗಿ ಒಂದು ನೋಡಿದೆ ಪುದೀನ ಪೇಸ್ಟ್ ಅಂತ ಇತ್ತು, ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ.
ಆ ಪುದೀನ ಪೇಸ್ಟ್ ನಾನು ಯೂಸ್ ಮಾಡಿಕೊಂಡು ಒಂದ್ಸಲ ಗ್ರೀನ್ ಚಿಲ್ಲಿನ ನಾನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಟೇಸ್ಟ್ ಚೆನ್ನಾಗಿ ಬಂತು. ಹಾಗಾಗಿ ನನ್ನ ಮಗಳು ಅಮ್ಮ ಇದನ್ನು ಮಾಡಿಕೊಡು ಅಂತ ಪದೇ ಪದೇ ಕೇಳ್ತಾ ಇದ್ಲು. ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡಿದಂಥದ್ದು. ಸುಮಾರು ನಾವು ಲಾಕ್ಡೌನ್ ಇಂಚಿಂದನೂ ಕೂಡ ನಾವು ತಿನ್ನೋದನ್ನು ಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಬೈಲರೇ ತಿಂತಾ ಇರಲಿಲ್ಲ ನಾವು, ಹಂಗಾಗಿ ಹೋಗ್ಬಿಟ್ಟಿದ್ವಿ ನಾವು, ನಾನು ನನ್ನ ಮಗಳಿಬ್ರು. ಅಂದರೆ ಬರೀ ಫಾರಮ್ ಥರದ್ದು ಫಾರಮ್ ಕೋಳಿ ಸಾರು ಅಥವಾ ಬಿರಿಯಾನಿ ಇಷ್ಟನ್ನೇ ಮಾಡ್ತಿದ್ದಂಥದ್ದು. ಇವಾಗ ಪುದೀನ ಪೇಸ್ಟಿಂದ ನಾವು ಈ ಒಂದು ಗ್ರೀನ್ ಚಿಲ್ಲಿ ಮಾಡೋದು ಅಥವಾ ಕಬಾಬ್ ಮಾಡೋದು ಒಂದರಿಂದೊಂದೇ ನಾವು ಇತ್ತೀಚಿನ ದಿನಗಳಲ್ಲಿ ಈ ಬೈಲರ್ನ ತಿನ್ನೋದಕ್ಕೆ ಅಭ್ಯಾಸನೂ ಕೂಡ ಮಾಡ್ಕೊಂಡಿದ್ದೀವಿ. ಇನ್ನೊಂದು ನಾನ್ ಥರ ಅಂತ ಈ ಒಂದು ಅಂಗಡೀಲಿ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಅಂತಲೇ ಹೇಳ್ಬೋದು. ಚಿಕನ್ ನಾವು ದುಡ್ಡಿಗೆ ಮೋಸನೂ ಇಲ್ಲ, ಚಿಕನ್ಗೂ ಕೂಡ ಮೋಸ ಇಲ್ಲ. ಅಷ್ಟು ಚೆನ್ನಾಗಿ ಒಂದು 5 ರೂಪಾಯಿ 10 ರೂಪಾಯಿ ಹೆಚ್ಚಿಗೆ ಕೊಟ್ಟರು ಚಿಂತೆ ಇಲ್ಲ, ಅವ್ರು ಹೆಚ್ಚಿಗೆ ತಗೊಳ್ಳೋದು ಇಲ್ಲ. ನಾವು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನನಗೇನು 10-20 ಅಲ್ಲಿವರೆಗೂ ಕೂಡ ನಮಗೆ ಕಮ್ಮಿನೇ ಮಾಡಿ ಕೊಡ್ತಾರೆ. ಅಷ್ಟು ಒಳ್ಳೆ ಮನುಷ್ಯರು ಅಂತಲೇ ಹೇಳ್ಬೋದು, ಅಷ್ಟು ಒಳ್ಳೆ ಜನ ಅಂತಲೇ ಹೇಳ್ಬೋದು. ಅವರು ಓನರು ಅವ್ರ ಕಡೆ ಕೆಲಸ ಮಾಡೋರೆಲ್ಲ ತುಂಬ ಚೆನ್ನಾಗಿ ಬಂದಂಥ ಕಸ್ಟಮರ್ಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಚೆನ್ನಾಗೂ ಕೂಡ ಚಿಕನ್ನು ಹಾಗೆ ಇರುತ್ತೆ, ಅವ್ರ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿಂದ ನಾನು ಪುದೀನ ಪೇಸ್ಟ್ನ ನನಗೆ ಸಿಕ್ಕಿದಂಥದ್ದು ಅದು ಕಂಟಿನ್ಯೂ ಆಗಿದೆ. ಇವಾಗ ಫ್ರೆಂಡ್ಸ್ ಒಂದು 1/4 kg ನಾನು ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ಇದಕ್ಕೆ ಸಪ್ರೇಟಾಗಿ ಏನು ನಾನು ನಿಂಬೆ ಹುಳಿ ಎಕ್ಸ್ಟ್ರಾ ಮತ್ತು ನಾನು ಏನಂದರೆ ಮೊಟ್ಟೆ ಹೊಡೆದಾಕೋದು ಇದೆಲ್ಲ ಏನು ಮಾಡ್ತಾಯಿಲ್ಲ. ಸದ್ಯಕ್ಕೆ ಮಟ್ಟಿಗೆ ನಾನು ಒಂದು ಪ್ಯಾಕ್ ಪೌಡ್ರನ್ನ ಯೂಸ್ ಮಾಡಿಕೊಂಡು 1/4 kg ಚಿಕನ್ನಿಗೆ ಈ ಒಂದು ಪೌಡ್ರನ್ನ ಯೂಸ್ ಮಾಡಿ ನಾನು ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ. ಸಾಕು ಸದ್ಯಕ್ಕೆ ಆ ಮಟ್ಟಿಗೆ ಬಂದ್ರೆ ಓಕೆ. ಮುಂಚೆಲ್ಲ ನಾನು ಮಾಡುವಾಗ ಒಂಥರ ರಬ್ಬರ್ ಥರ ಹೋಗ್ತಿತ್ತು, ಕಟಿ ಅನ್ನೋ ಥರ ಆಗ್ತಿತ್ತು. ಅದು ಹೆಂಗೆ ಮಾಡ್ತಿದ್ದೋ ಏನೋ ಗೊತ್ತಿಲ್ಲ, ಅದು ತುಂಬಾ ಕೆಡ್ತಾ ಇತ್ತು ಅಂತಲೇ ಹೇಳ್ಬೋದು. ಇವಾಗ ಹಾಗೇನಿಲ್ಲ, ಚೆನ್ನಾಗಿ ಬರ್ತಿದ್ದಿಲ್ಲ, ಅದೇ ಮೆಥಡೇ ನಾನು ಕಂಟಿನ್ಯೂ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇವಾಗ ಫ್ರೆಂಡ್ಸ್ ಈ ಕಡೆಗೆ ನಾನು ಕಲಸಿ ಇಟ್ಟಿದ್ದಾದ ನಂತರ, ಅಂದರೆ ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ವ ಕಬಾಬ್ಗೆ, ಅದಾದ ನಂತರ ಈ ಕಡೆ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆಯಿಲು ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಚಿಕನ್ ಚೆನ್ನಾಗಿ ಬೇಯಬೇಕು ಅಂದರೆ ಫಸ್ಟ್ ಈರುಳ್ಳಿ ಹಾಕೋದೇ ಬೆಟರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಫಸ್ಟು ನಾನು ಮುಂಚೆಲ್ಲೂ ಏನಂತಾರೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಫಸ್ಟ್ ಆ್ಯಡ್ ಮಾಡಿ ಆಮೇಲೆ ಚಿಕನ್ ಹಾಕ್ಬಿಡ್ತೈತೆ. ಇದರಿಂದ ಅದೇನು ರಬ್ಬರ್ ಆದಂಗೆ ಆಗೋದು ಹೆಂಗೆ ಗೊತ್ತಿಯೋ, ಮೋಸ್ಟ್ಲಿ ಅದರಿಂದನೇ ಅದು ಚಿಕನ್ ಟೇಸ್ಟ್ ಕೆಡ್ತಾ ಇದ್ದು, ಗಟ್ಟಿ ಆಗ್ತಾ ಇದ್ದು, ರಬ್ಬರ್ ಥರ ಆಗ್ತಿದ್ದು ಅಂತ ಅನಿಸುತ್ತೆ. ಒಮ್ಮೆ ನಾನು ಈರುಳ್ಳಿ ಹಾಕಿ ನಂತರ ನಾನು ಚಿಕನ್ ಹಾಕಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಅನ್ಸೋದಕ್ಕೂ ಸ್ಟಾರ್ಟ್ ಆಯಿತು. ಅವಾಗಿಂದ ಬೈಲರ್ ನಮ್ಮ ಮನೆಗೆ ರೆಗ್ಯುಲರಾಗಿ ಬೈಲರು ಕೂಡ ಮಾಡ್ತೀವಿ, ವಿತ್ ಫಾರಮ್ನು ಕೂಡ ಮಾಡ್ತೀವಿ. ಇನ್ನೇ ನಾವು ಜಾಸ್ತಿ ಯಾವುದನ್ನು ತಿನ್ನೋದಕ್ಕೆ ಹೋಗೋದಿಲ್ಲ. ಮಟನ್ ಅನ್ನೋ ಒಂದು ಐಟಮ್ಸ್ ಅದರಲ್ಲಿ ನಾವು ಚಿಕನ್ನು, ಕೋಳಿ, ಮೊಟ್ಟೆ ಬಿಟ್ಟರೆ ಬೇರೆ ಏನು ಇಲ್ಲ. ಫಿಶು ಕೂಡ ತಿನ್ನೋದಿಲ್ಲ, ಅದ್ರಲ್ಲಿ ಮೂಳೆ ಇರುತ್ತೆ ಅನ್ನೋ ಒಂದು ಬಯಕೆ, ಅದನ್ನು ಬಿಡಿಸ್ಕೊಂಡು ತಿನ್ನೋದಕ್ಕೂ ಬರಲ್ಲ, ಎಂದು ತಿಂದು ಇಲ್ಲ ಅನ್ನೋಂಥದ್ದು ನಾವೆಂದು ನಾನು ಬಾಯಲ್ಲಿ ಇಟ್ಟರೆ ನನಗೆ ನೆನಪೇ ಇಲ್ಲ ಅಂತಲೇ ಹೇಳ್ಬೋದು. ನಾನು ಅನ್ಕೊತೀನಿ ಯಾವಾಗಾದ್ರೂ ಒಳ್ಳೆ ಮೀನು ಯಾವುದು ಅಂತಲೂ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಅಷ್ಟು ಡೀಟೇಲಾಗಿ ಗೊತ್ತೇ ಇಲ್ಲ ಅಂತಲೇ ಹೇಳ್ಬೋದು. ಅದನ್ನು ಒಂದು ಸಲ ತಂದು ನನ್ನ ಮಗಳಿಗೆ ಫಿಶ್ ಫ್ರೈ ಏನಾದರೂ ಮೂಳೆ ಇಲ್ದಿರೋಂಥದ್ದು ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ಆದರೆ ಆ ಕಡೆಗೆ ಹೋಗಿಲ್ಲ, ಒಂದು ಸ್ಮೆಲ್ ಆಗೋಲ್ಲ ನನಗೆ, ಅದೊಂದು ಗೊತ್ತು. ನಾನು ತುಂಬ ಚಿಕ್ಕಳಿದ್ದಾಗ ನಮ್ಮಮ್ಮರು ಯಾವಾಗೂ ಒನ್ ಟೈಮ್ ಮಾಡಿದ್ದಂಥದ್ದಷ್ಟೇ. ಬಟ್ ಅವಾಗದು ಆ ಸ್ಮೆಲ್ ನೆನೆಸ್ಕೊಂಡ್ಬಿಟ್ರೆ ನನಗೆ ತುಂಬ ನೀಸು ವಾಸನೆ, ಅದಕ್ಕೋಸ್ಕರ ನಾನು ಇಷ್ಟಪಡೋದಿಲ್ಲ. ಬಟ್ ಅದು ಕಣ್ಣಿಗೆ ತುಂಬ ಒಳ್ಳೆಯದು, ಬ್ರೈನ್ಗೆ ಒಳ್ಳೆಯದು, ಈ ಥರದ್ದೆಲ್ಲ ಹೇಳ್ತಾರೆ. ಹಾಗಾಗಿ ಟ್ರೈ ಮಾಡಬೇಕು ಅನ್ಕೊತೀನಿ, ಸುಮ್ಮನೆ ಹಾಕ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇವಾಗ ಈರುಳ್ಳಿ ಹಾಕಿದ ನಂತರ ಚಿಕನ್ ಹಾಕಿದ್ದೀನಿ. ಚಿಕನ್ನು ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನಂತರ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ ನಂತರ ಇದಕ್ಕೆ ನಾನು ರುಬ್ಬಿದಂಥ ಮಸಾಲೆ ಏನಿದೆ ಅಲ್ವಾ, ಆ ಮಸಾಲೆನ ಹಾಕಿ ಇದಕ್ಕೆ ನೋಡಿ ನಾನು ಪುದೀನ ಪೇಸ್ಟ್ನ ನಿಮಗೆ ಶೇರ್ ಮಾಡಿದ್ದೀನಿ. ಈ ಒಂದು ಪುದೀನ ಪೇಸ್ಟು ಹಾಕಿದ ನಂತರ ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ಗ್ರೀನ್ ಚಿಲ್ಲಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕಿರೋಂಥದ್ದು ಪುದೀನ. ಯಾಕಂದರೆ ಪುದೀನ ಪೇಸ್ಟೇ ಇರುವಾಗ ಪುದೀನ ಸ್ವಲ್ಪ ಹಾಕಿರೂ ನಡೆಯುತ್ತೆ, ಆಗದೆ ಇದ್ರೂ ನಡೆಯುತ್ತೆ. ಬಟ್ ಆದರೆ ನಾನು ಸ್ವಲ್ಪ ಹಾಕದೆ ಇನ್ನೂ ಸ್ವಲ್ಪ ಗ್ರೀನಿಶ್ ಆಗಿ ಸ್ವಲ್ಪ ಚೆನ್ನಾಗಿರಲಿ ಅಂತೇಳಿ ಅದರಲ್ಲಿ ಪುದೀನ ಸೊಪ್ಪಲ್ಲಿ ಔಷಧಿ ಗುಣಗಳು ಇರುತ್ತವೆ ಅಂತ ಕೇಳಿದ್ದೀನಿ. ಶುಂಠಿ, ಪುದೀನ ಇದೆಲ್ಲ ಒಳ್ಳೆಯದು ಆರೋಗ್ಯಕ್ಕೆ ಅನ್ನೋದು ಸಲುವಾಗಿ ಸ್ವಲ್ಪ ಮುಂದಾಗಿ ಇರುತ್ತೆ, ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡಿದೆ. ಈ ಕಡೆ ಗ್ರೀನ್ ಚಿಲ್ಲಿ ಚಿಕನ್ ಆಗ್ತಾ ಇದೆ. ಈ ಕಡೆ ಇನ್ನೊಂದು ಕಡೆಗೆ ನಾನು ಸ್ಟವ್ ಹಚ್ಚಿ ಬಾಣಲಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದು ಚೆನ್ನಾಗಿ ಬಿಸಿ ಆದ ನಂತರ ಈ ಮುಂಚೆನೇ ನಾನು ಏನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ನೋಡಿ ಚಿಕನ್ನು ಹಾಗೆ ಕಬಾಬ್ ಪೌಡ್ರು, ಸ್ವಲ್ಪ ಸಾಲ್ಟ್ ಹಾಕಿ ಏನು ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದಲ್ವ, ಅದಕ್ಕೆ ನಿಂಬೆಹುಳಿ ಗಿಂಬೆಹುಳಿ ಏನೂ ಹಾಕಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಏನಾದರೂ ಆ್ಯಡ್ ಮಾಡಿದ್ರೇ ಅದು ಟೇಸ್ಟ್ ಕೆಟ್ಟೋಗೋ ಥರ ಅಂತ ಅನ್ನಿಸ್ತು. ಬಟ್ ಗೊತ್ತಿಲ್ಲ, ಬೇರೆಯವರೆಲ್ಲ ಚೆನ್ನಾಗಿ ಮಾಡ್ತಾರೆ, ಇನ್ನೂ ಸ್ವಲ್ಪ ಗಾರ್ನಿಷ್ ಆಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಎಲ್ಲ. ನಂಗೆ ಅದೇನು ನಿಲ್ಸೋದು ಈ ಮಟ್ಟಕ್ಕೂ ನಾನು ಮಾಡ್ತಾ ಇರಲಿಲ್ಲ ಮುಂಚೆ, ತುಂಬ ಗಟ್ಟಿ ಅನ್ಸೋದಲ್ಲ. ಅದಕ್ಕೋಸ್ಕರ ನನಗೆ ಈ ಸಲ ಆಗಿದೆ, ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಪೂರ್ತಿ ಒಂದು ಪೀಸು ವೇಸ್ಟ್ ಮಾಡ್ದಂಗೆ ತಿಂತಾಳಲ್ಲ, ಅದು ಬೆಟರು. ಬಾಯ್ಲರ್ ಅಂದರೆ ಇಷ್ಟಪಡ್ತಾರೆ. ಈ ಕಡೆ ಎಣ್ಣೆ ಕಾದ ನಂತರ ನಾನು ಇದನ್ನು ಕೂಡ ಕಬಾಬ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕಡೆ ಕಬಾಬ್ ಕೂಡ ರೆಡಿ ಆಗ್ತಾ ಇದೆ. ಗೈಸ್ ಏನು ಗೊತ್ತಾ, ಮಮ್ಮಿ ನನಗೋಸ್ಕರ ಗ್ರೀನ್ ಚಿಲ್ಲಿ ಕಬಾಬ್ ಮಾಡ್ತಿದ್ದಾರೆ.
ಗ್ರೀನ್ ಚಿಲ್ಲಿ ಮತ್ತು ಕಬಾಬ್ ಮಾಡ್ತಿದ್ದಾರೆ. ನಿಜ ಗ್ರೀನ್ ಚಿಲ್ಲಿದು ಅರೋಮ ಸವಿತಾ ಇದೆ. ಎಷ್ಟೊತ್ತೇ ತಿಂತೀನೋ ಅನ್ನಿಸ್ತಿದೆ. ಟೈಮ್ ಎಷ್ಟಾಗಿದೆ ಗೊತ್ತಾ? ಕರೆಕ್ಟಾಗಿ 1:15. ಸೊ ಅರೋಮ ಸವಿತಾ ಇದೆ. ಎಷ್ಟೊತ್ತೇ ತಿಂತೀನೋ ಅನ್ನಿಸ್ತಿದೆ. ಈಗ ಕಬಾಬ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಗ್ರೀನ್ ಚಿಲ್ಲಿ ಆಗೋಗಿದೆ. ಅನ್ನವನ್ನು ಮಾಡಬೇಕು ಅಷ್ಟೇ, ಆಮೇಲೆ ತಿನ್ನೋದು. ಬಾ ಮಮ್ಮಿ, ಆಯ್ತಾ ಕಬಾಬ್ ಆಗ್ತಾ ಇದೆ. ಇದು ಕುಕ್ಕರಲ್ಲಿರೋದು ಗ್ರೀನ್ ಚಿಲ್ಲಿ, ಅದು ಕಬಾಬ್ ಏನು ಅನ್ನ ರೈಸ್ ಆಗಿಲ್ಲ. ಈ ರೀತಿ ಆಗಿದೆ. ತಿನ್ನು. ನಾನು ತಿನ್ನಕ್ಕೆ ಇಷ್ಟ ಆಗಲ್ಲ. ಒಂದ್ಸಲ ತಟ್ಟೆಗೆ ಹಾಕ್ಕೊಡು. ತಿನ್ನಿ ಇಲ್ಲಿ. ನೋ, ಇಲ್ಲಿ 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 ಟೇಸ್ಟ್ ನೋಡು. ಈ ಕಡೆ ಈ ರೀತಿ ಆಗಿದೆ ನೋಡಿ. ಒಂದು ಕಬಾಬು ಯಾವ ರೀತಿ ಚೆನ್ನಾಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು, ಅಷ್ಟೇ ಟೇಸ್ಟಿಫುಲ್ಲಾಗಿತ್ತು. ಜ್ಯೂಸಿಯಾಗೂ ಕೂಡ ಇತ್ತು. ತುಂಬ ಚೆನ್ನಾಗಾಗಿತ್ತು. ಅಂದರೆ ಮೊಟ್ಟೆ ಗಿಟ್ಟೆ ಏನು ಯೂಸ್ ಮಾಡದೇ ಇದ್ರೂ ಕೂಡ ಬರೀ ಕಬಾಬ್ ಪೌಡ್ರ್ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಕಲರು ಕೂಡ ಯಾವುದು ಕಲರ್ ಗಿಲ್ಲರ್ ಏನೂ ಹಾಕಿಲ್ಲ, ಬಟ್ ಅದೇ ಕಲರ್ ಗಿಲ್ಲರ್ ಏನು ಬಿಟ್ಟಿದ್ರು ಕೂಡ ಒಂದು ಕಬಾಬ್ ಪೌಡ್ರಿಂದ ಅಂತಲೇ ಹೇಳ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲಾಗೂ ಮಾಡ್ಕೋಬೋದು. ಆಮೇಲೆ ತಿಂತೀನಿ. ಊಟ ಜೊತೆಗ ಊಟ ಮಾಡು. ಬಿಸಿ ಬಿಸಿದು ಬಿಸಿ ಬಿಸಿ ಕಬಾಬ್ ತಿನ್ನು. ಅದೇನು ಎಷ್ಟೇ ಇಷ್ಟದ ಅಷ್ಟೇ ಬಿಸ್ತಿಂದೆ. ಒಂದೇ ಸಲ ತಟ್ಟೆ ಹಾಕೊಂಡು ತಿಂತಿದ್ನ. ಓಕೆ ಡನ್. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದು ಜ್ಯೂಸಿಯಾಗಿ, ಎಷ್ಟು ಸ್ಮೂತಾಗಿ, ಎಷ್ಟು ಸ್ಪಾಂಜಿನೆಸ್ ಆಗಿ ಕೂಡ ಚೆನ್ನಾಗಿದೆ ಅಂತೇಳಿ. ಇದು ಇದೇ ಥರ ಅನಿಸುತ್ತೆ. ಎಲ್ಲರೂ ಎಗ್ ರೈಸ್ ಅಂಗಡಿ ಏನಿರುತ್ತೆ ಅಲ್ವಾ, ಅಲ್ಲಿ ಇದೇ ಥರ ಇರುತ್ತೆ. ಬಟ್ ಆದರೆ ನಾನು ಒಂದು ಸ್ವಲ್ಪ ತಂದು ನೋಡಿದಾಗ ಇದೇ ಥರನೇ ಇತ್ತು ಚೆನ್ನಾಗಿ. ಮನೇಲಿ ಮಾಡಿದ್ರೆ ಸ್ವಲ್ಪ ವೆರೈಟಿ ಗಟ್ಟಿ ಥರ ಅನಿಸ್ತಾಯಿತ್ತು. ನಾನು ಫ್ರೈ ಜಾಸ್ತಿ ಮಾಡ್ತಾಯಿದ್ದೆ ಅನಿಸುತ್ತೆ. ಅದು ನೋಡ್ಕೊಂಡು ನಂತರ ನಾನು ಕೂಡ ಇದೇ ರೀತಿಯೇ ಮಾಡ್ತಾ ಇರೋಂಥದ್ದು. ಅದೇ ಶೈಲಿ, ಅದೇ ರೀತಿಯಲ್ಲಿ, ಅದೇ ಟೇಸ್ಟಿಯಲ್ಲಿ ಬರ್ತಾಯಿತ್ತು. ನಾವು ಊಟ ಮಾಡೋಕ್ಕಿಂತ ಮುಂಚೆನೇ ತಿಂದ್ವಿ. ಏನಕ್ಕೆ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತಲ್ವ ಊಟ ಮಾಡೋಂಥದ್ದು. ಹಾಗಾಗಿ ಅದು ಕಬಾಬು ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಫಸ್ಟ್ ಅವಳಿಗೂ ಕೊಟ್ಟು ನಾನು ಕೂಡ ತಿಂದು ಅನ್ನ ಅಳ್ಕೊಳ್ಳೋವರೆಗೂ ನಾನು ನಿಧಾನಕ್ಕೆ ನಾವು ಊಟ ಮಾಡಿದ್ದಂಥದ್ದು. ಅನ್ನ ಅಳ್ಕೊಂಡು ನಂತರ ಅದಕ್ಕೂ ಮುಂಚೆ ವೆಯ್ಟ್ ಮಾಡೋದಕ್ಕಾಗಲಿಲ್ಲ. ಬಿಸಿ ಬಿಸಿ ಕಬಾಬ್ ಇತ್ತಲ್ವ, ತಿಂದ್ವಿ. ಯಾಕಂದರೆ ನಾವು ಆ್ಯಸ್ ಯೂಶುವಲ್ ಡೈಲಿನೂ ಕೂಡ ಯಾವಾಗಲೂ ಲೇಟಾಗಿ ಊಟ ಮಾಡ್ತಾ ಇರ್ತೀವಿ. ಅದನ್ನು ವಿತ್ ಅದ್ರ ಜೊತೆಗೆ ಇಟ್ಕೊಂಡು ಊಟದ ಜೊತೆಗೆ ನೆಂಚ್ಕೊಂಡು ತಿನ್ನೋ ಒಂದು ಪ್ಲ್ಯಾನು ಇತ್ತು. ಬಟ್ ಆದರೆ ಇನ್ನು ಅನ್ನ ಹಳ್ಕೊಳೋದು ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಊಟ ಅಂತೂ ಮಾಡಿದ್ವಿ. ಕಬಾಬ್ ಫಸ್ಟ್ ತಿಂದು ಆಮೇಲೆ ನೆಕ್ಸ್ಟ್ ಊಟ ಮಾಡಿದಂಥದ್ದು. ಓಕೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಲ್ವ, ಸಾಂಬಾರು ಈ ರೀತಿ ಆಗಿದೆ. ಸ್ವಲ್ಪ ತಿಳಿ ಸಾರು ಟೈಪ್ ಮಾಡಿದ್ದೀನಿ. ಅಂದರೆ ನನ್ನ ಮಗಳಿಗೆ ತಿಳಿ ಸಾರು ಅನ್ನಕ್ಕೆ ಕಲ್ಸ್ಕೊಳ್ಳೋ ಥರ ಇರಬೇಕು, ಗೊಜ್ಜು ಥರನೇ ಮಾಡಬೇಕು ಅಂತ ನನ್ನ ಇಷ್ಟ. ಅವಳಿಗೆ ಗೊಜ್ಜು ಥರ ಇದೆ, ಜಾಸ್ತಿ ಇಷ್ಟಪಡಲ್ಲ. ಸ್ವಲ್ಪ ಸಾರು ಥರನೂ ಇರಬೇಕು, ಅದು ಗ್ರೀನಿಶ್ ಆಗಿರಬೇಕು, ಟೇಸ್ಟಿ ಫುಲ್ಲಾಗಿರಬೇಕು, ಇಷ್ಟಪಡ್ತಾಳೆ ಅಂತೇಳಿ ಸ್ವಲ್ಪ ನೀರು ಮುಂದಾಗಿ ಮಾಡಿದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಇದರಲ್ಲಿ ಈ ರೀತಿ ಚೆನ್ನಾಗಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗಿತ್ತು. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇವಾಗ ಸಾಯಂಕಾಲ ಫ್ರೆಂಡ್ಸ್, ಇದು ಸಾಯಂಕಾಲದ ಒಂದು ವ್ಲಾಗ್. ಇಷ್ಟು ಮೇಲ್ಗಡೆ ಇರೋಂಥದ್ದು ನಾನು ಇರೋವಂಥ ಒಂದು ಏರಿಯಾ, ನಾನಿರೋವಂಥ ಒಂದು ಮನೆ ಈ ರೀತಿ ಇದೆ. ಅಂದರೆ ಸುತ್ತಮುತ್ತ ಈ ಒಂದು ಜಾಗ ಅಂತಂದರೆ ಇಷ್ಟು ಹೈಟಿಂದ ನಾವು ಕೆಳಗಡೆ ಇಳಿಯೋದು, ಮೇಲತ್ತೋದು ಅಂದರೆ ತುಂಬಾ ತ್ರಾಸು. ಬಂದುಬಿಟ್ಟಿದ್ದೀನಿ. 3 ತಿಂಗಳಿಗೆ ಸ್ವಲ್ಪ ಎಡವಟ್ಟು ಅನ್ನೋ ಥರ ಹೋಗ್ಬಿಡ್ತು. ಇದು ಎಡವಟ್ಟು ತಾನಾಗೆ ಆಗಿದ್ದಲ್ಲ, ಬೇಕು ಅಂತ ಆಗಿರೋಂಥದ್ದು, ಬೇಕು ಅಂತ ಮಾಡೋಂಥದ್ದು. ಬೇಕು ಅಂತ ಮಾಡೋಂಥವ್ರಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಈಗ ಸಡನ್ನಾಗಿ ನಾನು ಮನೆ ಖಾಲಿ ಮಾಡಬೇಕು ಅಂತಲೇ ನನ್ನ ಮನಸ್ಸಲ್ಲಿ ಇರೋವಂಥದ್ದು. ಬೇರೆ ಎಲ್ಲೋದ್ರೂ
ಯಾವಾಗಲೂ ಕೂಡ ಇದೇ ಪ್ರಾಬ್ಲಮ್ ಇರೋ ಒಂದು ಕಾರಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಕರೆಕ್ಟಾಗಿ ಒಂದು ಡಿಸಿಷನ್ ಒಂದು ನಿರ್ಧಾರಕ್ಕೆ ಬಂದುಬಿಡಲಿ, ಇಲ್ಲೇ ಎಲ್ಲ ಫೈನ್ ಆಗಿಬಿಡಲಿ. ಇನ್ನೊಂದು ಕಡೆಗೆ ಹೋಗೋದೇನು ದೊಡ್ಡ ಮಾತಲ್ಲ. ಈಗ ಹೋಗ್ಬಿಟ್ಟು ಅಲ್ಲೂ ಇದೇ ಥರ ಆದರೆ ಮೂರು ತಿಂಗಳಿಗೆ ಹೋಗಬೇಕು ಅಂದ್ರೆ ನಮಗೂ ಆಗಲ್ಲ. ನಾನು ಒಂಟಿ ಹೆಣ್ಣು, ನನ್ನ ಮಗಳು ಕಟ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ವೆಯ್ಟ್ ಮಾಡ್ತೀರಾ ಅಂಥದ್ದು. ಆಕೆನೂ ಕೂಡ ಓನರ್ ಅನ್ನೋ ಅಂಥ ವ್ಯಕ್ತಿ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಆಕೆನೂ ಕೂಡ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ, ಎಲ್ಲಿಗೆ ಹೋಗಿ ಎಲ್ಲಿಗೆ ನಿಲ್ಲುತ್ತಾ ಅಂತೇಳಿ. ನಾನು ಕೂಡ ನನ್ನ ಕಡೆಯಿಂದ ಯಾವುದೂ ತಪ್ಪಿಲ್ಲ ಅನ್ನೋ ಥರ ನಾವು ಇದ್ದೀವಿ. ನಿಜ, ಅದು ನಾವು ಫ್ರ್ಯಾಂಕ್ ಆಗಿದ್ದೀನಿ. ತಪ್ಪು ನಾನು ಮಾಡ್ತಾನಿಲ್ಲ, ನನಗೆ ಗೊತ್ತಿದ್ದು ಮಾಡಿಲ್ಲ, ಗೊತ್ತಿಲ್ಲದೇನೂ ನಾನು ಮಾಡಿಲ್ಲ ಅನ್ನೋ ಒಂದು ಕರೆಕ್ಟು ನಾನು ಕಾನ್ಫಿಡೆಂಟಲ್ಲಿ ಇದ್ದೀನಿ. ನಮ್ಮ ಕಡೆಯಿಂದ ಯಾವುದೂ ಆಗಬಾರ್ದು. ತಾನಾಗೆ ನನ್ನ ಬಾಡಿಗೆ ಕರೆಕ್ಟಾಗಿ ಕಟ್ಟೋದಾಗಿರಲಿ, ಕರೆಂಟ್ ಬಿಲ್ ಕಟ್ಟೋದಾಗಿರಲಿ, ಅಥವಾ ನಾನಾಗೆ ರಾಂಗಾಗಿ ಅವ್ರ ಹತ್ರ ಯಾವುದೇ ಥರ ನಡ್ಕೊಳ್ಳೋದಾಗಿರಲಿ, ಅದೆಲ್ಲ ನಾನು ತಪ್ಪುಗಳು ಯಾವುದೂ ನಾನು ಎಲ್ಲೂ ಕೂಡ ನಾನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವರೇ ಒಂದು ಅಟ್ಯಾಕ್ ಮಾಡ್ಕೊತಾರೆ, ಆಮೇಲೆ ಅವರೇ ಸಿಗೆ ಬೀಳ್ತಾರೆ, ಅಷ್ಟೇ ಇದು. ಕೂಕೋ, ಯಾಕೆ ಚಿಕನ್ ಪೀಸ್ ತಿಂದಿಲ್ಲ ನೀನು? ಕಾವು ಹಿಡ್ಕೊಂಡ್ಬಿಟ್ಟು ಭಯ. ಎಷ್ಟು ಯಾಕೆ ತಿಂದಿಲ್ಲ ಚಿಕನ್ ಪೀಸು? ಇಲ್ಲ ತಿಂದಿಲ್ಲ, ಎಲ್ಲಾದ್ರೂ ಕಕ್ಕಿದ್ದಾಳೆ ಪಾತ್ರಕ್ಕೆ. ಕೇಳಿದರೆ ನೀನು ತಿನ್ನಲಿ ಅಂತ ಹೇಳ್ತಾಳೆ. ನೋಡಿ ಫ್ರೆಂಡ್ ಹಿಂಗಿದೆ ಗುದ್ದು. ಹೇಳಿ ಹಾಂ, ಕೊತ್ತಿಮರಿ ಕೊಕ್ಕುಮರಿ ಅವರೇ. What should I feeling so? 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 What should I feeling? What should I feeling so? ಹೆಂಗೆ ನೋಡ್ತಾಳೆ ನೋಡಿ ಫ್ರೆಂಡ್ಸ್, ಹಿಂಗೆ ತಿರುಗಿ ನೋಡ್ತಾಳೆ. ಯಾರದು ಹುಡುಗಿ ಅಂತ, ಯಾರು ಹೆಂಗೆ ಗರ್ಲ್ ಬಂದುಬಿಟ್ಟಿದಾರಲ್ಲ ಮನೆಗೆ, ಲಿಫ್ಟಿಕ್ ಹಾಕ್ಕೊಂಡು ಹೇರ್ ಗೀರ್ ಎಲ್ಲ ಬಿಟ್ಕೊಂಡು ನನಗೇನೋ ಸ್ಮಾರ್ಟ್ ಆಗಿದ್ದಾರಲ್ಲ, ಬ್ಯೂಟಿಫುಲ್ ಆಗಿದ್ದಾರಲ್ಲ ಅಂತ ತಿರುಗಿ ನೋಡ್ತಾಳೆ. ನೋಡಿ ಫ್ರೆಂಡ್ಸ್, ಹೇಳಿ ಫ್ರೆಂಡ್ಸ್, ನಾನು ಚೆನ್ನಾಗಿಲ್ವಾ? ನೋಡಿ ಭ್ರಮೆ ಅಂತ ಹೇಳ್ತಾಳೆ. ನೋಡಿ ಫ್ರೆಂಡ್ಸ್ ಹೇಗಿದೆ ನನ್ನ ಮಗಳು, ನನಗೆ ಭ್ರಮೆ ಪಟ್ಟ ಕಟ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿಲ್ವಾ ಫ್ರೆಂಡ್ಸ್? ನಾನು ನೋಡೋದಕ್ಕೆ ಒಂದು ಚೂರೂ ಚೆನ್ನಾಗಿಲ್ವಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಹುಷಾರಿಲ್ಲ ಫ್ರೆಂಡ್ಸ್, ನನಗೆ ಹುಷಾರಿಲ್ಲ. ಹಾಯ್ ಫ್ರೆಂಡ್ಸ್, ಇವಾಗ ಬಂದು ಟೈಮ್ ಎಷ್ಟಾಗಿದೆ ಗೊತ್ತಾ? ಇವಾಗ ಟೈಮ್ ಬಂದು 9:10 ಈಗ ನಾನು ಆಶಂಗೆ ಊಟಕ್ಕೆ ಇಟ್ಕೊಡ್ಬೇಕು, ನಾನು ಕೂಡ ಊಟ ಮಾಡಬೇಕು. ಬನ್ನಿ ಟೈಮ್ ಆಯ್ತು. ಇವತ್ತು ಬೇಗ ಲೈವ್ನ ಎಂಡ್ ಮಾಡಿದೆ. ನಾಳೆಯಿಂದ ನಾನು ಶಾರ್ಪ್ 7ರಿಂದ 7:30 ಒಳಗೆ ಜಾಯ್ನ್ ಆಗಿ 1 ಅವರ್ ಇರ್ತೀನಿ. 7 ಗಂಟೆಯಿಂದ 8 ಆಗ್ಬೋದು, ಇಲ್ಲ 7:30ಯಿಂದ 8:30 ಆಗ್ಬೋದು. 1 ಅವರ್ ಮಾತ್ರ ಇರ್ತೀನಿ ಅಂತ ಹೇಳ್ತಾ ಇವಾಗ ಬನ್ನಿ ಬೇಗ ಆಶಂಗೆ ಊಟಕ್ಕೆ ಇಟ್ಕೊಡೋಣ. ಟೈಮ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಊಟ ಮಾಡಿ ಮಲ್ಕೋಬೇಕು. ನಿಮಗೆ ಗೊತ್ತಾಗ್ತಿದೆ ನನ್ನ ಫೇಸಲ್ಲೇ ಗೊತ್ತಾಗ್ತಾ ಇದೆ ನಾನು ಯಾವ ಥರ ಡಲ್ ಆಗಿದ್ದೀನಿ ಅಂತ ಹೇಳಿ. ನಿದ್ದೆ ಅನ್ನೋದು ಅಮೃಕಂತ ಇದೆ ನನಗೆ. ಕುಕ್ಕರೆ ಬನ್ನಿ ಊಟ ಬಿಡೋಣ. ಓಕೆ, ನಮ್ಮ ಕೂಕು ಗೌರಮ್ಮ ಫ್ರೆಂಡ್ಸ್, ನಮ್ಮ ಕೂಕು ಗೌರಮ್ಮ ಇದ್ದಂಗೆ ನೀಟದಲ್ಲೇ ಹೊತ್ಕೊಂಡು ಜಡ ಹಾಕ್ಕೊಂಡು ಬಟ್ಟಿಕೊಂಡು ಹಿಂಗಿರುತ್ತೆ. ಎಲ್ಲಡಿಕೆ ಒಂದು ಕೊಟ್ಬಿಟ್ರೆ ಆಯಿತು. ಹಳೆ ಮುದುಕಿ ಗೌರಮ್ಮ ಇಂಥ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹಳೆ ಮುದುಕಿಗೆ ಹೋಗ್ಬಿಡ್ತಾಳೆ ಫ್ರೆಂಡ್ಸ್ ನನ್ನ ಮಗಳು. ನಾನು ಮಾತ್ರ ಮಾಡರ್ನ್ ಗರ್ಲ್ ಥರ ಇದ್ದೀನ ಅಲ್ವಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಕೂಕೋರು ಫ್ರೂಟ್ಸ್ ಎಲ್ಲ ಸ್ಲೈಸಸ್ ಮಾಡಿ ಒಬ್ಬರೇ ತಿಂದಿದ್ದಾರೆ. ಅಮ್ಮಂಗೆ ಸ್ವಲ್ಪ ಕೊಟ್ಟಿಲ್ಲ. ಕುಕೋರೆ, ಅಮ್ಮಂಗೆ ಫ್ರೂಟ್ಸ್ ಕೊಟ್ರಾ? ನಾನೇ ಬೇಡ ಅಂದ್ರೆ ಬೇಕು ಅಂತ ನೀನು ತಿನ್ಲಿ ಅಂತ ಹೇಳಿದ್ದು, ಸುಮ್ಮನೆ ಕೇಳಿದ್ದು. ಬಾ ಊಟ ಮಾಡೋಣ ಕೂಕು. ಫ್ರೆಂಡ್ಸ್, ನನಗೆ ಹೆಸರುಬೇಳೆ ಪಾಯಸ ತಿನ್ನಂಗಾಗಿದೆ ಫ್ರೆಂಡ್ಸ್, ಯಾಕೋ ಏನೋ ಗೊತ್ತಿಲ್ಲ. ಹೆಸರುಬೇಳೆ ಪಾಯಸ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಮಾಡ್ತೀನಿ ಯಾವಾಗಾದ್ರೂ. ಓಕೆ, ಬರೀ ಶಾವಿಗೆ ಪಾಯಸ ಮಾಡಿದೆ ಫ್ರೆಂಡ್ಸ್. ನಾನಂತೂ ಬರೀ ಶಾವಿಗೆ ಪಾಯಸ ಏನನ್ನ ಪ್ರೋಗ್ರಾಮ್ ಆಗಲಿ, ಏನನ್ನ ಸಮಥಿಂಗ್ ಸ್ಪೆಷಲ್ ಅನಿಸಿಲ್ಲ, ಶಾವಿಗೆ ಪಾಯಸ. ಶಾವಿಗೆ ತರೋದು, ಹುರಿದು ಬಿಡೋದು, ಹಾಲು ಹಾಕ್ಬಿಡೋದು, ಸಕ್ಕರೆ ಹಾಕ್ಬಿಡೋದು, ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕ್ಬಿಡೋದು, ಇದನ್ನೇ ಮಾಡೋದು ನಾನು. ಇಲ್ಲ, ಈಗ ನಾನು ಏನು ಮಾಡ್ತೀನಿ ಗೊತ್ತಾ? ಶಾವಿಗೆ ಪಾಯಸ ಮಾಡೋಲ್ಲ, ಹೆಸರುಬೇಳೆ ಪಾಯಸ ಮಾಡಿ ತಿನ್ನಬೇಕು. ಚೆನ್ನಾಗಿದೆ, ಕುಡಿಯೋದು. ಓಕೆ ಫ್ರೆಂಡ್ಸ್, ಸಾಂಬಾರು ಬಿಸಿ ಇಡೋಣ. ಈ ಒಂದು ಚಿಕನ್ ಸಾಂಬಾರ್ ಬಿಸಿ ಇಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್? ಇವತ್ತು ಕಬಾಬ್ ಮಾತ್ರ ಏನು ಸಕ್ಕತ್ತಾಗಿತ್ತು, ಸೂಪರಾಗಿತ್ತು.
ಕಬಾಬ್ ಮಾತ್ರ ಸೂಪರ್ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಆಶೆಗೆ ಯಾವಾಗಲೂ ಅದರ ಕಬಾಬ್ ಮಾಡಿಕೊಟ್ಟಿತ್ತು. ಎಷ್ಟು ಚೆನ್ನಾಗಿ ತಿಂತಾಳೆ ಗೊತ್ತಾ ಫ್ರೆಂಡ್ಸ್. ನಾನು ಕೂಡ ತಿಂದೆ, ತುಂಬ ಚೆನ್ನಾಗಿತ್ತು, ನನಗೂ ಕೂಡ ಇಷ್ಟ ಆಯಿತು. ಆಶೆ ಒಳ್ಳೆ ಟೇಸ್ಟ್ ಹಿಡಿತಾಳೆ ಫ್ರೆಂಡ್ಸ್. ಹತ್ತಿನ ಅಂತೇಳಿ ನಮಗೂ ಕೂಡ ಇಷ್ಟ ಆಗುತ್ತೆ ಅವಳು ಟೇಸ್ಟು. ಅವಳು ಹೇಳ್ದಾಗಲೇ ನಂಗೆ ಗೊತ್ತಾಗೋದು, ಅಮ್ಮ ಕಬಾಬ್ ಮಾಡಮ್ಮ, ಅಮ್ಮ ನನಗೆ ಎಗ್ ರೈಸ್ ಬೇಡಮ್ಮ, ಅಮ್ಮ ನಂಗೆ ಚಿಕನ್ ಇಂಥದ್ದು ಫಾರಮ್ ಕೋಳಿ ಸಾಂಬಾರು ಮಾಡಮ್ಮ, ಈ ಥರ ಎಲ್ಲ ಹೇಳ್ತಾಳಲ್ವ. ಅವಾಗ ನನಗೆ ಹತ್ತಂದು ಮಾಡಿದಾಗ ನಂಗೆ ಟೇಸ್ಟ್ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ಯಾವುದೋ ಒಂದು ಲೋಕದಲ್ಲಿರ್ತೀನಿ, ಯಾವುದೋ ಲೋಕದ ನನ್ನ ಲೈಫು ಯಾವ ಥರ ಆಯ್ತಲ್ಲ, ಯಾವ ಥರ ಆಯ್ತು, ಇದೇ ಗುಂಗಲ್ಲಿ ತಿನ್ನೋ ಮಾಷ ಬಂದ್ಬಿಟ್ಟು ಅದನ್ನು ತಿನ್ನೋ ಇದನ್ನು ತಿನ್ನೋ ಅಂತ ಹೇಳ್ತಾರಲ್ಲ, ಅವಾಗ ಅವಳಿಗೂ ಮಾಡಿಕೊಟ್ಟು ನಾನು ತಿಂತೀನಲ್ಲ, ಅವಾಗ ನನಗೆ ಹ್ಯಾಪಿಯಾಗಿರ್ತೀನಿ. ಹಂಗೆ ಆ ಥರನೇ ನಾನು ಟೇಸ್ಟ್ ಕಂಡು ಹಿಡಿದಿರೋದು. ನಿಮಗೆ ಟೇಸ್ಟ್ ಗೊತ್ತಾಗಲ್ವಾ ಅಂಥದ್ದು ಕ್ವಶನ್ ಬರ್ಬೋದು ಫ್ರೆಂಡ್ಸ್. ಹಾಗಲ್ಲ, ಹಾಗೆ ಅನ್ನೋದಕ್ಕಿಂತ ಆ ಕಡೆ ಗಮನನೇ ಹೋಗಲ್ಲ. ನನ್ನ ಲೈಫ್ ಟ್ರ್ಯಾಜಿಡಿ ಆಯ್ತಲ್ಲ, ಯಾಕೆ ಹಿಂಗಾಯಿತು ನನ್ನ ಲೈಫು, ಈ ಥರ ನನ್ನ ಲೈಫ್ ಬಗ್ಗೆ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಏನೋ ಒಂಥರ ಗುಂಗಲ್ಲಿ ಹೋಗ್ಬಿಟ್ಟು ಯಾವುದೋ ಲೋಕದಲ್ಲಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಹೊಟ್ಟೆ ಹಸಿವಾತ ಏನೋ ಒಂಚೂರು ಸಿಕ್ಕಿ ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಈ ಥರ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಒಂದು ಟೇಸ್ಟಿಗೂ ಈ ಒಂದು ಜೀವನ ರುಚಿಕರವಾಗಿರೋದಕ್ಕೆ ನನ್ನ ಮಗಳು ಕೂಡ ಕಾರಣ. ಓಕೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಅವರೆಕಾಳು ತಂದಿದ್ದೀನಿ. ಈ ಒಂದು ಅವರೆಕಾಳು ಸಾಂಬಾರು ಮಾಡಬೇಕು. ಅವರೆಕಾಳನ್ನ ನಾನು ಸುಲಿದಿಲ್ಲ, ಅವರೆಕಾಳನ್ನ ಸುಲಿಬೇಕು. ಅದಕ್ಕೆ ಟೈಮ್ ಸಿಕ್ಕಿಲ್ಲ. ಇವತ್ತು ಸ್ವಲ್ಪ ರೆಸ್ಟ್ ತೊಗೊಂಡೆ, ನಿನ್ನೆನೂ ಕೂಡ ರೆಸ್ಟ್ ತೊಗೊಂಡೆ. ಇನ್ನು ಅದನ್ನು ಸುಲಿದು ಸಾಂಬಾರು ಮಾಡೋವಂಥದ್ದು. ಅದು ಸಾಂಬಾರು ಮಾಡಿದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಚಿಕ್ಕಿದ ಅವರೆಕಾಳು ಸಾರು ಮಾಡಬೇಕಾ, ಉಂಡ ಅವರೆಕಾಳು ಸಾರು ಮಾಡಬೇಕಾ, ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಕೂಕುನು ಕೇಳೋಣ ಬನ್ನಿ. ಅವರೆಕಾಳಿಂದ ಇಚ್ಕಿದ ಅವರೆಕಾಳು ಸಾರು ಮಾಡಿದರೆ ನಿಂಗೆ ಇಷ್ಟ ಆಗುತ್ತೋ ಅಥವಾ ಉಂಡ ಅವರೆಕಾಳು ಸಾಂಬಾರು ಮಾಡಿದ್ರೆ ಇಷ್ಟ ಆಗುತ್ತೋ ಅಂತ. ನಾಳೆ ಅದನ್ನೇ ಸಾಂಬಾರು ಮಾಡೋದಿಲ್ವ, ಅದಕ್ಕೋಸ್ಕರ. ಕೂಕು ಅವರೇ, ನಿಮಗೆ ಯಾವ ಸಾಂಬಾರು ಇಷ್ಟ ಆಗುತ್ತೆ? ಇಚ್ಕಿದ ಬೇಳೆ ಅವರೆಕಾಳು ಸಾಂಬಾರು ಇಷ್ಟ ಆಗುತ್ತೋ ಅಥವಾ ಉಂಡ ಅವರೆಕಾಳು ಸಾಂಬಾರು ಇಷ್ಟ ಆಗುತ್ತೋ ಹೇಳಿ. ಉಂಡ ಅವರೆಕಾಳು ಇಷ್ಟನಾ? ಎಲ್ಲರೂ ಈ ಚಿಕ್ಕಿದವರೆ ಬೇಳೆ ಸಾಂಬಾರು ಇಷ್ಟಪಟ್ರೆ ಅದೇನು ನೀವು ಆ ಥರ ಕುಕ್ಕು ಅವರು? ನಾಯಿ ಕುಕ್ಕು ಅವರೇ, ಹೆಚ್ಚಿದವರೆ ಬೇಳೆ ಸಾಂಬಾರು ಅಂತ ಹೇಳಿ. ನಾಯಿ ಅವರೆಕಾಳು ಉಂಡವರೆಕಾಳಿಗಿಂತ ಇಚ್ಕಿದವರೆ ಕಾಳು ಮಾಡೋದು ಇವಾಗ ಸೀಸನಲ್ಲಿ ಹಸಿ ಅವರೆಕಾಳು ಸಿಗುತ್ತಲ್ವ ಫ್ರೆಂಡ್ಸ್, ಅದು ತುಂಬ ರೇರ್ ಆಗಿ ಸಿಗುತ್ತೆ. ಯಾಕಂದರೆ ಇದು ಒಂದು ಸೀಸನಲ್ಲಿ ಅದು ಹಸಿ ಸಿಗೋವಂಥದ್ದು. ಇದನ್ನು ನಾವು ಈಗ ಬೇಗ ಮಾಡ್ಕೊಂಡು ತಿಂದುಬಿಟ್ಟು ನೆಕ್ಸ್ಟ್ ಅವರೆಕಾಳಿನ ಸಾಂಬಾರಿಗೆ ಹೋಗಬೇಕು, ಅಂದರೆ ಉಂಡವರೆಕಾಳು ಸಾಂಬಾರಿಗೆ. ಓಕೆನಾ? ಇವಾಗ ಮನೇಲಿ ಇದೆಯಲ್ವಾ ಆ ಅವರೆಕಾಳಿಂದ ಯಾವ ಒಂದು ಸಾಂಬಾರು ಮಾಡ್ಬೇಕು ಹೇಳು ನಾಳೆ. ಕುಮಾರಿ ಇಷ್ಟ ಓಕೆ. ಅದಕ್ಕೆ ದೋಸೆ ನೆನಾಕಬೇಕಾಗಿತ್ತು. ನಾಳೆಲ್ಲ ಸುಲಿದು, ನಾಳೆಲ್ಲ ಇಚ್ಕಿ ಎತ್ತಿಟ್ಟು, ನಾಳೆ ದೋಸೆ ನೆನಾಕಿ ನಾಡ್ದು ಇಚ್ಕಿದವರೆ ಬೇಳೆ ಸಾರು ಮಾಡಿ ಅದಕ್ಕೆ ದೋಸೆ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ ದೋಸೆಗಿಂತ ಮನೇಲಿ ರುಬ್ಬಿ ಮಾಡ್ತೀವಲ್ಲ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದನ್ನು ಮಾಡೋಣ. ಓಕೆನಾ ಕುಕ್ಕು ಮಾರಿ? ಓಕೆ ಅಂತ ಅಮ್ಮ ಏನು ಹೇಳಿದ್ರು ಓಕೆ ಇರುತ್ತೆ. ಅದು ನನ್ನ ಲಕ್ಕು ಫ್ರೆಂಡ್. ಅಮ್ಮ ಏನು ಹೇಳಿ ಅದು ಓಕೆ ಅಮ್ಮ ಅನ್ನುತ್ತೆ ನನ್ನ ಕುಕ್ಕು. ಅದು ನನ್ನ ಅದೃಷ್ಟ, ನನ್ನ ಲಕ್. ಕುಕ್ಕು ಬರಿ, ಇನ್ನೊಂದು ಕೊಡ್ಲಾ ಬಾ? ಏನು ತಿಂತ್ಯಾ? ನಾನು ತಿನ್ಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್.